ಎಸ್ ಉತ್ತರ ಸಮಾಚಾರದಲ್ಲಿ ಉತ್ತರ ಕರ್ನಾಟಕ ಭಾಗದ ಸುದ್ದಿಗಳತ್ತ ಗಮನ ಹರಿಸುವುದಕ್ಕೂ ಮುನ್ನ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆಗಳಾಗ್ತಾ ಇದೆ ಅದು ಕೂಡ ದಕ್ಷಿಣದಿಂದ ಉತ್ತರಕ್ಕೆ ಶಿಫ್ಟ್ ಆಗೋಂಗೆ ಕಂಡು ಬರ್ತಾ ಇದೆ. ಅಂದ್ರೆ ಜೈಲು ನಟ ದರ್ಶನ್ ಈಗೇನು ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ. ಆದರೆ ಭಾನುವಾರದಿಂದ ಆದಂತಹ ಘಟನೆ ಏನಿದೆ ಆತನಿಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇರೋದು. ಅದಾದ ಬಳಿಕ ಮೂರು FIR ದಾಖಲಾಗಿದೆ. ಜೊತೆಗೆ ನಟ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗ್ತಾರ ಅಂಥದ್ದೊಂದು ಬೆಳವಣಿಗೆ ಆಗೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ. ಕೋರ್ಟ್ ಆದೇಶ ಪಡೆದು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋ ಬಗ್ಗೆ ಸಿಎಂಗೆ ಈಗಾಗಲೇ ಮಾಹಿತಿಯನ್ನು ಗೃಹ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಸಿಎಂ ಜೊತೆ ಮೀಟಿಂಗ್ ನಡೀತು. ಆಗ ಗೃಹ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ವಿವರಗಳನ್ನ ನೀಡಿದ್ದಾರೆ. ಯಾರನ್ನೆಲ್ಲ ಶಿಫ್ಟ್ ಮಾಡಲಾಗುತ್ತೆ ಹಾಗಿದ್ರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರೋದು 17 ಮಂದಿ. ಅದರಲ್ಲಿ ಈಗಾಗಲೇ 4 ಮಂದಿ ತುಮಕೂರು ಜೈಲಿನಲ್ಲಿದ್ದಾರೆ. ಉಳಿದವರೆಲ್ಲ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗುತ್ತಾ? ಪ್ರಕರಣದ 17 ಮಂದಿಯನ್ನ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. 9 ಬ್ಯಾರಕ್ ಇದೆ ಬಳ್ಳಾರಿ ಜೈಲಿನಲ್ಲಿ. ಸದ್ಯ 385 ಖೈದಿಗಳಿದ್ದಾರೆ. ಅಲ್ಲಿಗೆ ಎಷ್ಟು ಜನರನ್ನು ಹಾಗಿದ್ರೆ ಶಿಫ್ಟ್ ಮಾಡಲಾಗುತ್ತೆ? ಯಾರ್ಯಾರನ್ನು ಎಲ್ಲೆಲ್ಲಿಗೆ ಶಿಫ್ಟ್ ಮಾಡ್ತಾರೆ? ಯಾವ ರೀತಿಯ ಕ್ರಮ ಆಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಉತ್ತರ ಸಮಾಚಾರದಲ್ಲಿ ದರ್ಶನ್ನ ಸ್ಟೋರಿ ಯಾಕೆ ಅಂದ್ರೆ ದಕ್ಷಿಣದಿಂದ ಈಗ ಈ ಒಂದು ಪ್ರಕರಣ ಉತ್ತರಕ್ಕೆ ಸಾಂಗತ್ಯವನ್ನು ಬೆಳೆಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿಂದ ಮಾಡಿಕೊಂಡಂತಹ ಎಡವಟ್ಟು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ದರ್ಶನ್. ಇದರ ಜೊತೆಗೆ ಈ ಪ್ರಕರಣದ 17 ಮಂದಿಯನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಮೊನ್ನೆ ಮಧ್ಯಾಹ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಇದು. ಈ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬರ್ತಾ ಇದ್ದಂತೆ ಈ ಸುದ್ದಿ ಗೃಹ ಇಲಾಖೆ ಕಿವಿಗೆ ಬೀಳ್ತಾ ಇದ್ದಂತೆ ಗೃಹ ಇಲಾಖೆ ಅಲರ್ಟ್ ಆಯಿತು. ಅದಾದ ಮೇಲೆ 9 ಜನ ಅಧಿಕಾರಿಗಳ ತಲೆದಂಡ ಆಯಿತು. 2 ಹಿರಿಯ ಅಧಿಕಾರಿಗಳ ತಲೆದಂಡ. ಅದರ ಮುಂದುವರಿದ ಭಾಗ ಈಗ ಸಿಎಂ ಸಿದ್ದರಾಮಯ್ಯನವರ ಕೋಪವನ್ನ ನೆತ್ತಿಗೇರಿಸ್ತಿದ್ದು ವಿಪಕ್ಷಗಳಿಗೆ ಆಹಾರ ಆಯಿತು. ಈ ಒಂದು ಬೆಳವಣಿಗೆ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇತ್ತು. ಈ ಆರೋಪಿಗಳನ್ನ ಈಗ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು ಈ ವಿಚಾರಕ್ಕೆ. ದರ್ಶನ್ ಜೈಲು ಪಾರ್ಟಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆದ್ದಿದ್ರು. ಈ ವಿಚಾರ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಸೂಚನೆ ಕೊಟ್ಟಿದ್ರು ಸ್ಥಳಾಂತರ ಮಾಡಿ ಅಂತ. ಆ ಬೆನ್ನಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಸಿಎಂ ಸಿದ್ದರಾಮಯ್ಯನವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು ದರ್ಶನ್ಗೆ ರಾಜಾತಿಥ್ಯ ಪ್ರಕರಣವನ್ನ. ಎಸ್, ಹೀಗಾಗಿಯೇ ಕಾರಾಗೃಹಕ್ಕೆ ಭೇಟಿ ಕೊಡಿ, ವರದಿ ಕೊಡಿ ಅಂತ ತಾಕೀತು ಮಾಡ್ತಾರೆ. ಆಗ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ವರದಿಯೊಂದಿಗೆ ಇವತ್ತು ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರಿಗೆ ವರದಿ ಕೊಡುವಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಆ ಬಗ್ಗೆ ಏನಾಯ್ತು ಪ್ರಕರಣ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ನೀಡಲಾಗಿದೆ. ನಿನ್ನೆಯೇ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು, ತಾಕೀತು ಮಾಡಿದ್ರು. ಏನಾಗ್ತಾ ಇದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ, ವರದಿ ಬೇಕು ನನಗೆ. ಜೊತೆಗೆ ದರ್ಶನಾದಿಯಾಗಿ ಈ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಎನ್ನುವಂತಹ ಸೂಚನೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಿಗೆ ಶುರುವಾಗ್ತಾ ಇದೆ. ಇಲ್ಲ, ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಲೈವ್ ನಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ಒಂದು ವಿಚಾರ ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ಬ್ರೇಕ್ ಆಯಿತು. ಯಾವ ರೀತಿಯಾಗಿ ದರ್ಶನ್ಗೆ ರಾಜಾತಿಥ್ಯವನ್ನ
ಪರಪ್ಪನಾಗ್ರಹಾರದಲ್ಲಿ ಕೊಡ್ತಾ ಇದ್ರು ಅನ್ನೋದು. ಪರಪ್ಪನಾಗ್ರಹಾರದ ಕರ್ಮಕಾಂಡವನ್ನ ನಾವು ಪ್ರತಿದಿನ ತೋರಿಸ್ತಾ ಇದ್ದೀವಿ. ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಚಿತ್ರಣ ಯಾವ ರೀತಿಯಾಗಿದೆ, ಅದರ ಹಿನ್ನೆಲೆ ಏನು, ಅಲ್ಲಿ ಎಲ್ಲ ಸುಭದ್ರವಾಗಿದೆ ಅಂದ್ರೆ ವ್ಯವಸ್ಥೆ ಸಂಬಂಧಪಟ್ಟಂಗೆ. ಈ ಹಿಂದೆ ಜನಾರ್ದನ್ ರೆಡ್ಡಿ VIP ಆರೋಪಿಗಳ ಪೈಕಿ ಒಂದು ದಿನ ಇದ್ರು ಅನ್ನುವಂಥ ಮಾಹಿತಿ ಇದೆ. ಅದಾದ್ಮೇಲೆ ಈಗ ದರ್ಶನ್ ಅವರು ಸೆಕೆಂಡ್ VIP ಆರೋಪಿ ಅಂತ ಅನ್ಸುತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ? ತಪ್ಪಾಲಿಸಿಲ್ಲ. ಯಾಕಂದ್ರೆ ಬ್ರಿಟಿಷ್ ಕಾಲದಿಂದ ಕೂಡ ಏನು ಇಲ್ಲಿ ಸ್ವತಂತ್ರ ಹೋರಾಟಗಾರರು ಸೇರಿದಂತೆ ಏನು ಸಾಕಷ್ಟು ಆರೋಪಿಗಳು ಟೆರರಿಸ್ಟ್ ಇಂದ ಹಿಡ್ಕೊಂಡು ಬೇರೆ ಬೇರೆ ಆರೋಪಿಗಳು ಎಲ್ಲರೂ ಕೂಡ ಇಲ್ಲಿ ಕರೆಸ್ಕೊಂಡು ಇರಿಸಲಾಗಿತ್ತು. ಕಳೆದ ವರ್ಷ KG ಡಿಜೆಯಲ್ಲಿ ಗಲಾಟೆ ಆದ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಕೂಡ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಬಳ್ಳಾರಿ ಜೈಲಲ್ಲಿ ಪ್ರಮುಖ ಆರೋಪಿ ಬಚ್ಚಾ ಖಾನ್ ಕೂಡ ಇಲ್ಲೇ ಇದ್ದಾನಂತ ಕೂಡ ಇಲ್ಲಿ ಇರ್ತಕ್ಕಂಥ ಮಾಹಿತಿ ಲಭ್ಯವಾಗ್ತಿದೆ. ಸರಿಸುಮಾರಾಗಿ 350ಕ್ಕೂ ಹೆಚ್ಚು ಏನು ಆರೋಪಿಗಳು ಅಥವಾ ಕೈದಿಗಳು ಇರ್ತಕ್ಕಂಥ ಬಳ್ಳಾರಿ ಜೈಲಿನಲ್ಲಿ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಕೂಡ ಶಿಫ್ಟ್ ಮಾಡಬೇಕಾದಂತ ಒಂದು ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಏನು ಬಳ್ಳಾರಿಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ನೇರವಾಗಿ ದರ್ಶನ್ ಬರ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಏನು ಫೋಟೋದಲ್ಲಿರ್ತಕ್ಕಂಥ 4 ಆರೋಪಿಗಳಿದ್ದಾರೆ, ಅದರಲ್ಲಿ ಒಬ್ಬರನ್ನ ಮಾತ್ರ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಪೂರ್ವ ತಯಾರಿಯಾಗಿ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಹೇಳ್ಕೊಳ್ಳದೆ ಇರ್ತಕ್ಕಂಥ ಅಂದ್ರೆ ದೊಡ್ಡ ಮಟ್ಟದ ಫೆಸಿಲಿಟಿ ಇಲ್ಲದೆ ಇದ್ರು ಕೂಡ ಒಂದಷ್ಟು ಇರ್ತಕ್ಕಂಥ ಫೆಸಿಲಿಟಿಯಲ್ಲಿ ಏನು ಇಲ್ಲಿರ್ತಕ್ಕಂಥ ಕೈದಿಗಳು ಇಡಬಹುದು. ಕೆಲವು ಬಟ್ ನರಸಿಂಹಮೂರ್ತಿ, ಈಗ ಫೆಸಿಲಿಟಿಯೇ ಸಮಸ್ಯೆ ಆಗಿರೋದು. ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಅದು ಸಮಸ್ಯೆ ಆಗಲ್ಲ, ಆದ್ರೆ ಈ ಸ್ಪೆಷಲ್ ಫೆಸಿಲಿಟಿ ಕೊಟ್ಬಿಡ್ತಾರಲ್ಲ ಅದೇ ಈಗ ತೊಂದರೆಗೆ ಕಾರಣ ಆಗಿರೋದು ಪರಪ್ಪನಾಗ್ರಹಾರ ಜೈಲಲ್ಲಿ. ಅಲ್ಲ ಆ ರೀತಿಯಾದಂತಹ ಪ್ರಕರಣಗಳಾದದ್ದೇನಾದ್ರೂ ಬೆಳಕಿಗೆ ಬಂದದ್ದಿದೆಯಾ? ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟದ್ದು, VIP ಟ್ರೀಟ್ಮೆಂಟ್ ಕೊಟ್ಟದ್ದು, ಬೇರೆ ಬೇರೆ ಫೆಸಿಲಿಟಿಗಳನ್ನ ಕೊಟ್ಟು ಅವರಿಗೆ ರಾಜಾತಿಥ್ಯ ಕೊಟ್ಟಂತದ್ದು, ಇಂತಹ ಪ್ರಕರಣಗಳೇನಾದ್ರೂ ಆದದ್ದು ಇದೆಯಾ ಅಂತ ಈ ಹಿಂದೆ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಹಿಂದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಇಡೀ ದಕ್ಷಿಣ ಭಾರತದಲ್ಲೇ ಬಿಜೆಪಿ ಸರ್ಕಾರವನ್ನು ತಂದಿರತಕ್ಕಂಥ ಖ್ಯಾತಿ ಪಡೆಯತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ದಿನ ಬಳ್ಳಾರಿ ಜೈಲಲ್ಲಿ ಉಳಿದುಕೊಳ್ಳುವಂತ ಸಂದರ್ಭ ಬಂದಿತ್ತು. ಹೈದರಾಬಾದ್ನಿಂದ ನೇರವಾಗಿ ಸಂಡೂರು ಕೋರ್ಟ್ಗೆ ಬರಬೇಕಾದಂತ ಜನಾರ್ದನ್ ರೆಡ್ಡಿ ಅವರು ಅನಿವಾರ್ಯ ಕಾರಣಗಳಿಂದ ಒಂದು ರಾತ್ರಿ ಬಳ್ಳಾರಿ ಜೈಲಿನಲ್ಲಿ ಉಳಿದುಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅವಾಗೂ ಕೂಡ ಅವರಿಗೆ ವಿಶೇಷವಾದಂತಹ ಬೆಡ್ ಅನ್ನು ಕೊಡಲಾಗಿತ್ತು, ವಿಶೇಷ ಏನು ಔತಣವನ್ನು ನೀಡಲಾಗಿತ್ತು ಅನ್ನೋಂತ ಆರೋಪವು ಕೂಡ ಕೇಳಿ ಬಂದಿತ್ತು. ಇದಾದ ನಂತರ ಸಾಕಷ್ಟು ಚರ್ಚೆ ಆಯಿತು. ಏನು ಆಗಿನ ಸೂಪರಿಂಟೆಂಡೆಂಟ್ ಅವರು ಕೂಡ ಒಂದಷ್ಟು ಎನ್ಕ್ವೈರಿ ಕೂಡ ಆಗಿತ್ತು. ಇದೀಗ ದರ್ಶನ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಕಹಿ ಘಟನೆಗಳ ನೆನಪಿಟ್ಕೊಂಡಂತ ಇಲ್ಲಿಯ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡ್ತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು VIP ಕೈದಿಗಳಿಗಾಗಿಯೇ ಒಂದಷ್ಟು ಬ್ಯಾರಿಕೇಡ್ಗಳಿದಾವೆ, ಅದಕ್ಕೆ ಒಂದಷ್ಟು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಅಷ್ಟನ್ನು ಮಾತ್ರ ಕೊಡಬಹುದು, ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಹೆಚ್ಚುವರಿ ಫೆಸಿಲಿಟಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋಂತ ಮಾತನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರತಿಮಾ, ನರಸಿಂಹಮೂರ್ತಿ, ಈಗ ಈ ಜೈಲಿನ ಒಳಗೆ ನಡೀತಾ ಇರುವಂತಹ ವ್ಯವಸ್ಥೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಇದು. 1 ಲಕ್ಷ ಕೊಟ್ರೆ ಸ್ಟವ್ ಸಿಗುತ್ತೆ, 20,000 ಕೊಟ್ರೆ ಒಂದು ಹ್ಯಾಂಡಿ ಮೊಬೈಲ್ ಸೆಟ್ ಸಿಗುತ್ತೆ, 40 ಲಕ್ಷ ಕೊಟ್ರೆ ಒಂದು ಐಫೋನ್ ಸಿಗುತ್ತೆ. ಈ ಬೆಳವಣಿಗೆಗಳಿಂದ ಗಮನಿಸ್ತಾ ಇದ್ರೆ ಈ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈ ಹಿಂದೆ ಈ ರೀತಿಯಾದಂಥ ಪ್ರಕರಣಗಳು ಆಗಿದ್ವಾ ಅನ್ನುವಂಥದ್ದು ಒಂದು. ಜೈಲಿನ ಮ್ಯಾನ್ಯುವಲ್ ಪ್ರಕಾರನೇ ಇಲ್ಲೆಲ್ಲ ನಡೆಯುತ್ತಾ ಹಾಗಾದ್ರೆ? ಹೌದು ಅರುಣ್, ಈಗಾಗಲೇ ಹೇಳಿದಂತೆ ಬಳ್ಳಾರಿ ಜೈಲಲ್ಲಿ ಕೂಡ ಹಿಂದೆ ಸಾಕಷ್ಟು ಘಟನೆಗಳಿದಾವೆ. ಸಾಮಾನ್ಯವಾಗಿ ಬಳ್ಳಾರಿ ಮಾತ್ರವಲ್ಲ, ಬೆಳಗಾವಿ, ಬಳ್ಳಾರಿ, ಧಾರವಾಡ ಈ ರೀತಿ ಬೇರೆ ಬೇರೆ ಜೈಲುಗಳಲ್ಲಿ ಕೂಡ ಮೊಬೈಲ್ ಸಿಗ್ತಕ್ಕಂಥದ್ದು ಒಂದು ರೀತಿ ಕಾಮನ್ ಅಂತ ಮಾತನ್ನ ಹೇಳ್ಬೋದಾಗಿದೆ. ಯಾಕಂದ್ರೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಆಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರೈಡ್ ಮಾಡಿದ ಸಂದರ್ಭದಲ್ಲಿ ಮೊಬೈಲ್ ಸಿಗೋದಾಗಿರ್ಬೋದು, ಗಾಂಜಾ ಪ್ಯಾಕೆಟ್ ಸಿಗೋದಾಗಿರ್ಬೋದು, ಸಿಗರೇಟ್ ಸಿಗ್ತಕ್ಕಂಥದ್ದು ಎಲ್ಲಾ ಜೈಲುಗಳಲ್ಲಿ ಸಾಮಾನ್ಯ. ಆದ್ರೆ ಈ ರೀತಿ VIP ಕೇಸ್ಗಳಲ್ಲಿ ಈ ರೀತಿ ಹೊರಗಡೆ ಬಂದಾಗ ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಮಾತನ್ನ ನಾವು ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿ ಬಾರಿ ನೀವು ನೋಡ್ತಾ ಇರ್ಬೋದು, ಏನು ಸುಮಾರು ವರ್ಷಗಳಿಂದ ನಾನು ಇಲ್ಲಿ ನೋಡ್ತಿದ್ದೀನಲ್ಲ, ಪ್ರತಿ ಬಾರಿ SP ಅವರು ರೈಡ್ ಮಾಡಿದಾಗ ಒಂದಷ್ಟು ಸಾಮಾನುಗಳು ಸಿಗ್ತವೆ, ಮತ್ತೊಂದಿಷ್ಟು ವಾರ್ನಿಂಗ್ಗಳಾಗ್ತವೆ, ಅದು ಅಲ್ಲಿಗೆ ಸೀಮಿತವಾಗುತ್ತೆ. ಅದಾದ ಬಳಿಕ ಯಥಾ ರೀತಿ ಒಂದಷ್ಟು ಫೆಸಿಲಿಟಿಗಳು ಸಿಗ್ತಾ ಇರ್ತವೆ. ಆದ್ರೆ ಅದೆಲ್ಲವನ್ನೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನರಸಿಂಹಮೂರ್ತಿ, ಈ ಜೈಲಲ್ಲಿ ಜಾಮರ್ನ ವ್ಯವಸ್ಥೆ ಯಾವ ರೀತಿ ಆಗಿದೆ? ಹೌದು ಅರುಣ್, ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಸಾಕಷ್ಟು ಹೈ ಟೆಕ್ನಾಲಜಿ ಮಾಡಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಬಳ್ಳಾರಿ ಜೈಲು ಸರಿಸುಮಾರಾಗಿ ಏನು 100-150 ವರ್ಷಗಳಿಂದ ಇರ್ತಕ್ಕಂಥ ತುಂಬಾ ಹಳೆಯದಾದ ಬ್ರಿಟಿಷ್ ಕಾಲದಲ್ಲಿ ಇರ್ತಕ್ಕಂಥ ಜೈಲು ಇದಾಗಿರೋದ್ರಿಂದ ಈಗಿರ್ತಕ್ಕಂಥ ಸರಿಸುಮಾರಾಗಿ 5-6 ಎಕರೆ ಪ್ರದೇಶದಲ್ಲಿ ಜೈಲಿದೆ. ನಾವು ಇದನ್ನ ಕೇವಲ ಅರ್ಧ ಭಾಗದಷ್ಟು ಮಾತ್ರ ಬಳಸ್ತಾ ಇದ್ದೇವೆ, ಆದ್ರೆ ಉಳಿದ ಅರ್ಧ ಭಾಗ ನಾವು ಬಳಸ್ತಾ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಜೈಲು ನಮ್ದಾಗಿದೆ. ಇದ್ರ ಜೊತೆಗೆ ಏನಂತಂದ್ರೆ ಸುತ್ತಲೂ ಕೂಡ ರೇಸರ್ ಫೆನ್ಸಿಂಗ್ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಜೈಲಿನ ಮೇಲ್ಗಡೆ ರೇಸರ್ ಫೆನ್ಸಿಂಗ್, ಅಂದ್ರೆ ಯಾರಾದ್ರೂ ಹತ್ತಕ್ಕೆ ಹೋದ್ರೆ ಅಲ್ಲಿ ಅದು ವಿಷದ ತಂತಿ, ಅಂದ್ರೆ
ಅವ್ರಿಗೆ ವಿಷ ಅಂಟತಕ್ಕಂತ ಸಾಧ್ಯತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಎಸ್ ನೋಡೋಣ ನರಸಿಂಹಮೂರ್ತಿ, ಎಲ್ಲ ಫೆಸಿಲಿಟಿಗಳ ಮಧ್ಯೆ ಕೂಡ ಅಲ್ಲಿ ಏನೂ ಕೂಡ ವಿಶೇಷ ಟ್ರೀಟ್ಮೆಂಟ್ ಸಿಗದೇ ಇರಲಿ ಅಂತ ಅನ್ನುವಂಥದ್ದು ನಮ್ಮ ಆಶಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.